ಏನು ಬ್ರೋ ಸ್ವಿಗ್ಗಿ ಇನ್ಸ್ಟಾಮಾರ್ಟ ನಿಮ್ಮದು? ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ವಾ ಬರೇ? ಎರಡು ಬೀಳು. ಅಂದರೆ ಫುಡ್ಡು ಮಾಡ್ತಾಯಿದ್ದೀರಾ? ಹಾಂ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಫಾರ್ ದ ಫಸ್ಟ್ ಟೈಮು ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ನಮ್ಮ ಮನೆಗೆ ಆರ್ಡರ್ ತರಿಸ್ತೀನಿ ಅಂತ ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ನಾನು ತರಿಸಿದೆ. ಅಂದರೆ ಏನು ಅಂತ ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟೆಲ್ಲ ಮುಂಚೆ ಏನಾದ್ರು ನಾನು ಬುಕ್ ಮಾಡಿದೆ ಏನು ಮಾಡಬೇಕಾಯಿತು ಅಂತ ಅಂದರೆ ನಾನೇ ಇಲ್ಲಿಂದ 2 ಕಿಲೋಮೀಟರ್ ಹೋಗ್ಬೇಕಾಯ್ತು. 2 ಕಿಲೋಮೀಟರ್ ಹೋಗ್ಬಿಟ್ಟು ಆರ್ಡರ್ನ ಇಸ್ಕೊಂಡು ನಾನು ಇಲ್ಲಿಗೆ ಬರಬೇಕಾಯ್ತು. ಜೆಪ್ಟೋನು ಕೂಡ ಸೇಮ್ ಇದೇ ರೀತಿಯಲ್ಲೇ ಇರೋದು. ಒಂದು 3 ಕಿಲೋಮೀಟರ್ ಹೋಗಿ ನಾನು ಇಸ್ಕೊಂಬರ್ಬೇಕಾಗುತ್ತೆ. ನಮ್ಮ ಮನೆಗೆ ತಂದು ಕೊಡ್ತಾ ಇದ್ದು ಒಂದೇ ಒಂದು ಡೆಲಿವರಿ ಅಪ್ಲಿಕೇಶನ್ನು. ಅದು ಯಾವುದಪ್ಪ ಅಂತ ಅಂದರೆ ಬ್ಲಿಂಕಿಟ್ ಒಂದೇ. ಬ್ಲಿಂಕಿಟ್ ಒಂದ್ರಲ್ಲಿ ಮಾತ್ರ ನಮಗೆ ಮನೆಗೆ ತಂದು ಕೊಡ್ತಾಯಿದ್ರು. ಬಟ್ ಬ್ಲಿಂಕಿಟಲ್ಲಿ ಏನು ಗೊತ್ತಾ ಸಮಸ್ಯೆ, ಮಿನಿಮಮ್ ಏನಿಲ್ಲ ಅಂತ ಅಂದರೆ ಅವನ ಹತ್ರ 400 ರೂಪಾಯಿ ಮೇಲೇ ಆರ್ಡರ್ ಮಾಡಬೇಕು. ಏನಕ್ಕೆ ಅಂತ ಅಂದರೆ ಆಲ್ ಓವರ್ ನಮ್ಮ ತುಮಕೂರಲ್ಲಿ ಜಾಸ್ತಿ ಡೆಲಿವರಿ ಮಾಡ್ತಾ ಇರೋದೇ ಅವನು ಬ್ಲಿಂಕಿಟನು. ಆಮೇಲೆ ತುಂಬ ದೂರ ತಗೊಂಡೋಗಿ ಕೊಡ್ತಾನೆ ಬ್ಲಿಂಕಿಟನು. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಜಾಸ್ತಿ ತುಂಬ ಆರ್ಡರ್ ಮಾಡೋದು ಬ್ಲಿಂಕಿಟಲ್ಲೇ ಆರ್ಡರ್ ಮಾಡೋದು. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಯಾವಾಗಲೂ ಕೂಡ ಅದರಲ್ಲಿ ಸರ್ಜ್ ಆನ್ ಆಗಿರೋದ್ರಿಂದ ಮಿನಿಮಮ್ ನಾವು 400 ರೂಪೀಸ್ ಮಾಡಲೇಬೇಕಾಯ್ತು. ಮಿನಿಮಮ್ ಏನಾದ್ರು 400 ರೂಪೀಸ್ ಮಾಡಿಲ್ಲ ಅಂತಂದರೆ ನಮಗೆ ಎಕ್ಸ್ಟ್ರಾ ಸರ್ಜ್ ಚಾರ್ಜ್ ಅಂತ ಹೇಳ್ಬಿಟ್ಟು ಅವನು 30 ರೂಪಾಯಿ ಎಕ್ಸ್ಟ್ರಾ ಕೂಡ ಹಾಕೋನು. ಡೆಲಿವರಿ ಚಾರ್ಜ್ ಜೊತೆಲಿ ಸರ್ಜ್ ಚಾರ್ಜ್ ಅಂತ ಹೇಳ್ಬಿಟ್ಟು ತುಂಬ ಎಕ್ಸ್ಟ್ರಾ ಹಾಕೋನು. ಅಂದರೆ ನಾವೇನಾದ್ರು ಕಮ್ಮಿ ಐಟಮ್ ಏನಾದ್ರು ಬುಕ್ ಮಾಡ್ತೀವಿ ಅಂತಂದರೆ ನಮಗೆ ಈಗ ಒಂದು 200 ರೂಪಾಯಿ ಬೇಕಪ್ಪ ಅಂತಂದರೆ, ಈಗ ಬೇರೆ ಕಡೆಯಲ್ಲಿ ಏನು ಅಂತಂದರೆ 200 ರೂಪಾಯಿಗೆಲ್ಲ ಫ್ರೀ ಡೆಲಿವರಿನೇ ಇದೆ ಬ್ಲಿಂಕಿಟಲ್ಲಿ. ಬಟ್ ಇವೊಂದು ಸರ್ಜ್ ಜಾಸ್ತಿ ಇರೋದ್ರಿಂದ ಅಂತ ಅಂದರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಯಾವಾಗ ನೋಡಿದ್ರು ಯಾವಾಗ ಬುಕ್ ಮಾಡೋಕ್ಕೋರು ನಮಗೆ ಸರ್ಜ್ ಅಂತ ತೋರಿಸ್ತಾನೆ ಇರುತ್ತೆ. ಅದರಿಂದಾಗಿ ಇವಾಗ ಏನಾಗಿದೆ ಅಂತ ಅಂದರೆ ಈಗ ಒಬ್ಬರು ಕಾಂಪಿಟೇಟರ್ ಬಂದಂಗೆ ಆಗಿದೆ ನಮಗೆ ಇವಾಗ. ಏನಕ್ಕೆ ಅಂತ ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟು ಕೂಡ ಇವಾಗ ಇಲ್ಲಿವರೆಗೂ ತೊಗೊಂಬಂದು ಕೊಡ್ತಾನೆ. ಮುಂಚೆ ತೊಗೊಂಬಂದು ಕೊಡ್ತಾ ಇರಲಿಲ್ಲ. ಅಂದರೆ ಸ್ಟೋರ್ ಏನಾದ್ರು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದಾನ, ಇಲ್ಲ ಅಂತ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಮಾಡೋಣ ಡೆಲಿವರಿ ಪಾರ್ಟ್ನರ್ಗೆ ಏನಾದ್ರು ಇನ್ನೂ ಕೂಡ ಕ್ಲಿಯರಾಗಿ ಗೊತ್ತಿಲ್ಲ ಅಂತ ಅಂದರೆ ಇವಾಗ ಏನು ಈಗ ಸ್ವಿಗ್ಗಿ ಡೆಲಿವರಿ ಇಲ್ಲಿ ಏನು ಮಾಡ್ತಾಯಿದೆ ಅಂತಂದರೆ ಇದು ಇನ್ಸ್ಟಾಮಾರ್ಟಲ್ಲಿ ತುಂಬ ದೂರ ತೊಗೊಂಡೋಗಿ ಬಿಡ್ತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ಇದು ಇನ್ಸ್ಟಾಮಾರ್ಟ್ ಇರೋದು ತುಂಬ ದೂರ ಇದೆ ಅಂತ ಅಂದರೆ ಒಂದು 7.5-8 ಕಿಲೋಮೀಟರ್ ದೂರ ಇದೆ. ತುಮಕೂರು ಸಿಟಿಲಿ ಇರೋದು ಇದು. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಒಂದು 7-8 ಕಿಲೋಮೀಟರ್ ಬರಬೇಕಾಗತ್ತೆ. ಅದರಿಂದಾಗಿ ಮೊದಲೆಲ್ಲ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇಷ್ಟು ದೂರ ಬರ್ತಾ ಇರಲ್ಲ. ಅಂದರೆ ಅದೇ ಹೇಳ್ತಾವೆ ಇವಾಗ ಚೆಕ್ ಮಾಡೋಣ ಅಂದರೆ ಅವ್ರು ಬರ್ತಿದ್ದಂಗೆ ಅವ್ರನ್ನ ಕೇಳೋಣ, ಬ್ರೋ ಎಲ್ಲಿಂದ ಬಂದ್ರಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ನಾವು ಬುಕ್ ಮಾಡ್ತಿದ್ದಂಗೆ ನಮಗೂ ಕೂಡ ಗೊತ್ತಾಗುತ್ತೆ, ಇದರಲ್ಲೇ ತೋರಿಸುತ್ತೆ ಎಲ್ಲಿಂದ ಬರ್ತಾಯಿದೆ ಅಂತಂದರೆ. ಬಟ್ ಸ್ಟೋರ್ ಆ್ಯಡ್ ಮಾಡಿದಾನ ಇಲ್ಲ ಅಂತ ಅಂದರೆ ಅದೇ ಸ್ಟೋರಿಂದ ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡಿದ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ನನಗೆ ಅನ್ನಿಸ್ದಂಗೆ ಎಕ್ಸ್ಟೆಂಡ್ ಮಾಡಿದ್ದಾನೆ. ಮುಂಚೆನೂ ಅಷ್ಟೇ ಬ್ಲಿಂಕೆಟು ಸೇಮ್ ಇದೇ ರೀತಿಯಲ್ಲೇ ಮಾಡಿದ್ದು. 5 ಕಿಲೋಮೀಟರ್ ಅಷ್ಟೇ ಕೊಟ್ಟಿದ್ದ. ಆಮೇಲೆ ಅವನು ಒಂದು 7 ಕಿಲೋಮೀಟರ್ವರೆಗೂ ಇವಾಗ ಕೊಡೋ ರೀತಿಯಲ್ಲಿ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಇವನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಆಮೇಲೆ ಒಂದೇ ಕಂಪ್ನಿ ಆದರೆ ಈ ಕಾಂಪಿಟೇಷನ್ ಇರೋಲ್ವಲ್ಲ, ಅವಾಗ ಏನಾಗುತ್ತೆ ಅಂತಂದರೆ ಯಾವಾಗಲೂ ಕೂಡ ಡಿಮ್ಯಾಂಡ್ ಇರುತ್ತೆ. ಈಗ ಬ್ಲಿಂಕಿಟಲ್ಲಿ ಅದೇ ಆಗ್ತಾಯಿದ್ದು, ಯಾವಾಗಲೂ ಕೂಡ ಡಿಮ್ಯಾಂಡೇ ಇರೋದು, ಜೊತೆಯಲ್ಲಿ ಸರ್ಜ್ ಆ್ಯಡ್ ಆಗೋದು. ಅದಕ್ಕೋಸ್ಕರ ಬ್ಲಿಂಕಿಟಲ್ಲಿ ತರಿಸ್ತಾ ಇಲ್ಲ. ಬನ್ನಿ ಈಗ ಸ್ವಿಗ್ಗಿಯಲ್ಲಿ ಯಾವುದೇ ಆದ ಸರ್ಜ್ ಏನೂ ಆ್ಯಡ್ ಮಾಡಿಲ್ಲ ಅಂತಂದರೆ ಜೊತೆಲಿ ಫ್ರೀ ಡೆಲಿವರಿನೂ ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವಾಗ ಬುಕ್ ಮಾಡೋಣ. ಅಂದರೆ ಕಾರ್ಟು ಕೂಡ ಆ್ಯಡ್ ಮಾಡಿ ತೋರಿಸ್ತೀನಿ ತರ್ರಿ ನಿಮಗೆ. ನೋಡಿ ಇವಾಗ ಕಾರ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂತ ಅಂದರೆ 1 ರೂಪಾಯಿ ಐಟಮಿಂದು ಕೂಡ ಕೊಟ್ಟಿದ್ದೇನೆ ನೋಡಿ. ಅಂತಂದರೆ ಫ್ರೀಯಾಗಿಯೇ ಬಂದಿರೋದು 1 ರೂಪಾಯಿ ಅಂತ ಅಂದರೆ ಟೋಟಲಾಗಿ ಎಷ್ಟು ಅಂತಂದರೆ 6 ಮೊಟ್ಟೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ. ನಾನು ಬುಕ್ ಮಾಡಿದ್ದೀನಿ, ಇರೋದ್ರಲ್ಲಿ ಅದೇ ಚೆನ್ನಾಗಿದ್ದು, ಅದಕ್ಕೋಸ್ಕರ ಅದನ್ನು ಬುಕ್ ಮಾಡಿದ್ದೀನಿ. ಆಮೇಲೆ ಒಂದು ಡೇಟಾ ಕೇಬಲ್ ಬೇಕಾಯಿತು ನನಗೆ. ಸೊ ಒಂದು ಡೇಟಾ ಕೇಬಲ್, ಆಮೇಲೆ ಒಂದು ಐಸ್ ಕ್ರೀಮ್ನ ಬುಕ್ ಮಾಡಿದ್ದೀನಿ. ಇವಾಗ ಟೋಟಲಾಗಿ ನನಗೆ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡಿ, 182 ರೂಪೀಸ್ ಆಗಿದೆ. ಯಾವುದೇ ಆದಂಥ ಎಕ್ಸ್ಟ್ರಾ ಸರ್ಜಿ ಆಗಲಿ ಏನೇ ಆಗಲಿ ಅದನ್ನು ಕೂಡ ಈಗ ಹಾಕಿಲ್ಲ. ನೋಡಿಬೇಕಾದ್ರೆ ಇವಾಗ ಬಿಲ್ಲು ಕೂಡ ತೋರಿಸ್ತೀನಿ ನಾನು ನಿಮಗೆ. ಟೋಟಲಾಗಿ 209 ರೂಪಾಯಿ. ಕೂಪನ್ ಆ್ಯಡ್ ಮಾಡಿರೋದಕ್ಕೆ 34 ರೂಪಾಯಿ ಡಿಸ್ಕೌಂಟು. ಜೊತೆ ನೋಡಿ ಡೆಲಿವರಿ ಪಾರ್ಟ್ನರ್ ಫೀ ಬಂದು ಫ್ರೀ ಇದೆ. ನನಗೆ ಅನ್ನಿಸ್ದಂಗೆ ಇದೇ ಬೆಸ್ಟ್ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಈಗ ಪ್ರೊಸೀಡ್ ಟು ಪೇ ಮಾಡಿಬಿಟ್ಟು ಇಲ್ಲಿಗೆ ಬರ್ತಾರ ನೋಡೋಣ. ಇಷ್ಟು ದಿನ ಬರ್ತಾ ಇರಲ್ಲ, ಬರ್ತಾರಾ ಇಲ್ಲ ಅಂತಂದ್ರೆ ಇನ್ನೂ ಸ್ಟೋರ್ ಆ್ಯಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಕೇಳೋಣ. ಪೇ ಮಾಡೋಣ ಬನ್ನಿ. ಗೈಸ್ ನೋಡಿ ಇವಾಗ ಪೇಮೆಂಟ್ ಕೂಡ ಸಕ್ಸಸ್ಫುಲ್ ಆಯಿತು ಅಂತಂದರೆ ಆರ್ಡರ್ ಕೂಡ ರಿಸೀವ್ ಆಗಿದೆ. ಇಲ್ಲ ಗೈಸ್, ಹೊಸ ಸ್ಟೋರ್ ಆಗಿಲ್ಲ ಅಂದರೆ ಹಳೆ ಸ್ಟೋರ್ ಎಲ್ಲಿತ್ತೋ ಅಲ್ಲಿಂದನೇ ಇವಾಗ ತೊಗೊಬರ್ತಾಯಿದ್ದಾರೆ. ಅದೇ ನೋಡೋಣ ಎಷ್ಟು ಕಿಲೋಮೀಟರ್ ಆಯಿತು ಅವ್ರಿಗೆ, ಎಷ್ಟು ಕಿಲೋಮೀಟರಿಂದ ತೊಗೊಂಬಂದಿಲ್ಲಿ ಡ್ರಾಪ್ ಮಾಡ್ರು, ಜೊತೆಲಿ ಅಮೌಂಟೆಲ್ಲ ಎಷ್ಟು ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡೋಣ. ಅಂತಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೇ ಕೆಲಸ ಮಾಡೋರು ಬರ್ತಾವ್ರ, ಇಲ್ಲ ಅಂತಂದರೆ ಸ್ವಿಗ್ಗಿ ಮಾಮೂಲಿ ಫುಡ್ ಮಾಡ್ತಾರಲ್ಲ, ಫುಡ್ಡು ಇನ್ಸ್ಟಾಮಾರ್ಟ್ ಎರಡು ಇರೋದಲ್ಲ, ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಕೇಳಿ ತಿಳ್ಕೊಳ. ಅಂದರೆ ಸದ್ಯಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಎಷ್ಟು ನಿಮಿಷ ಅಂತ ಅಂದರೆ 28 ನಿಮಿಷ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅದರಿಂದಾಗಿ 28 ನಿಮಿಷ ಆದಮೇಲೆ ಅವ್ರು ಬರ್ತಿದ್ದಂಗೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡೋಣ. ಜೊತೆಯಲ್ಲಿ ಎಷ್ಟು ಕಿಲೋಮೀಟ್ರ್ ಬಂದರು ಅಂತಲೂ ಕೂಡ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ವೆಯ್ಟ್ ಮಾಡೋಣ ತಡೀರಿ ಗೈಸ್. ಬನ್ನಿ ಆಚೆ ಹೋಗೋಣ. ಇನ್ನೇನು ಬಂದರು ಅವರು, ಬರ್ತಿದ್ದಂಗೆ ಕೇಳೋಣ. ಅಂದರೆ ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆ ಮೇಲಾಯಿತು. ಅರ್ಧ ಗಂಟೆ ಮೇಲಾದ್ಮೇಲಿಂದ ಬರ್ತಾ ಇದ್ದಾರೆ ನೋಡಿ. ನನ್ನ ಕಾರ್ ಕೆಳಗಡೆ ನಾಯಿ ಎಷ್ಟು ಮನಿಕೊಂಡಿದ್ದಾವೆ ಅಂತ. 1 2 3 ನಾಯಿ ಮಲ್ಕೊಂಡೈತೆ. ಏನು ಇಷ್ಟದಾರ ಬರಲ್ಲ ಬಂದರು.
ಏನು ಬ್ರೋ ಸ್ವಿಗ್ಗಿ ಇನ್ಸ್ಟಾಮಾರ್ಟ ನಿಮ್ಮದು? ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ವಾ ಬರೇ? ಎರಡು ಬೀಳುತ್ತೆ. ಅಂದರೆ ಫುಡ್ಡು ಮಾಡ್ತಾಯಿದ್ದೀರಾ? ಹಾಂ, ಅಂದರೆ ಮೊದಲೆಲ್ಲ ಎಷ್ಟು ದೂರ ಕೊಡ್ತಾ ಇರಲಿಲ್ಲ ಇನ್ಸ್ಟಾಮಾರ್ಟ್ ಅದಕ್ಕೆ? ಇವಾಗ ಬರುತ್ತೆ. ಎಷ್ಟು ಕಿಲೋಮೀಟ್ರ್ ಬಂದ್ರಿ ಬ್ರೋ ನೀವು? 7:30. ಎಷ್ಟು 7:30ನಾ? ಹಾಂ, ಫೋನ್ಪೇ ಕೊಡಿ ಬ್ರೋ. ನಿಮ್ದು ಎಷ್ಟು ಕೊಟ್ಟ ಇವಾಗ ನೀವು 7.5 ಕಿಲೋಮೀಟರ್ ಬಂದಿದ್ದಕ್ಕೆ? 57. ಎಷ್ಟು ಬ್ರೋ? 57. 57? ಎಷ್ಟಿದೆ ಬ್ರೋ ತುಮಕೂರಲ್ಲ ಇನ್ಸೆಂಟಿವ್? ಇನ್ಸೆಂಟಿವ್ ನನಗೆ ಈ ಫುಡ್ ಅವ್ರಿಗೆ ಬಂದು 360 ರೂಪಾಯಿ. 365. ಅಂದರೆ ನಿಮಗೆ ಇದು ಕೌಂಟ್ ಆಗುತ್ತೆ ಈಗ ಇನ್ಸ್ಟಾಮಾರ್ಟಿಂದನೂ? ಹಾಂ, ಆಗುತ್ತೆ. ಪೇ ಆಗಿದೆ ಸರ್. ಅಲ್ಲ ನಿಮಗೆ ಪೇ ಮಾಡ್ತೀನಿ. ನಿಮ್ದು ಕೊಡಿ ಸ್ಕ್ಯಾನರ್. ಕೆಳಗಡೆ ಇಡೀರಿ ಬ್ರೋ, ಆಗ್ತಾಯಿಲ್ಲ. ಆರ್ಡರ್ ಮಾಡಬೇಕು ಬ್ರೋ ಅಷ್ಟಕ್ಕೆ ಸರ್ ಇನ್ಸೆಂಟಿವ್ ಬರೋಕ್ಕೆ? ಇನ್ಸೆಂಟಿವ್ ಬರೋದಕ್ಕೆ 26 ಆರ್ಡ್ರ್ ಮಾಡಬೇಕು. 26 ಆರ್ಡರ್ ಮಾಡಿದ್ರೆ 350 ಬರುತ್ತಾ? ಹಾಂ, ಹಾಕಿದ್ದೀನಿ ಬ್ರೋ, 50 ಹಾಕಿದ್ದೀನಿ. ಥ್ಯಾಂಕ್ ಯು. ಗೈಸ್ ನೋಡಿ, ಟೋಟಲಾಗಿ ಅವರು 7.5 ಕಿಲೋಮೀಟರ್ ಬಂದ್ರಂತೆ. ಅಂದರೆ ನಾನು ಹೇಳಿವಾ ತುಂಬ ದೂರ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಅಂದರೆ ಬರೀ ಇನ್ಸ್ಟಾಮಾರ್ಟ್ ಅವ್ರಿಗಾದರೆ ಈ ಆರ್ಡರ್ ಆಗ್ತಾಯಿರಲ್ಲ. ಇನ್ಸ್ಟಾಮಾರ್ಟ್ ಅವ್ರು ಅದಲ್ಲ ಇದು. ಬಟ್ ಆ ಫುಡ್ಡು ಮತ್ತು ಇನ್ಸ್ಟಾಮಾರ್ಟ್ ಎರಡೂ ಮಾಡ್ತಾರಲ್ಲ, ಎರಡು ಐಡಿನೂ ನಾವು ಫುಡ್ ಬೇಕು ಅಂದರೆ ಬರೀ ಫುಡ್ಡು ಇಲ್ಲ ಅಂತಂದರೆ ಎರಡು ಮಾಡ್ತೀವಿ ಅಂದರೆ ಎರಡು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಬೋದು. ಅದೇ ರೀತಿಯಲ್ಲಿ ಅವರು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರೆ ಫುಡ್ಡು ಇನ್ಸ್ಟಾಮಾರ್ಟ್ ಎರಡೂ ಆ್ಯಕ್ಟಿವೇಟ್ ಮಾಡ್ಕೊಂಡಿರಲ್ಲ. ಅದಕ್ಕೋಸ್ಕರ ಏನಾಗಿದೆ ಅಂತ ಅಂದರೆ ಇಷ್ಟು ದೂರ ಹಾಕಿದ್ರೆ ಅಷ್ಟೇ. ಬರೀ ಇನ್ಸ್ಟಾಮಾರ್ಟ್ನವ್ರಿಗಾದರೆ ಇಷ್ಟು ದೂರ ಹಾಕಲ್ಲ. ಏನಕ್ಕೆ ಅಂತ ಅಂದರೆ ಇನ್ಸ್ಟಾಮಾರ್ಟಲ್ಲಿ ಇಷ್ಟು ದೂರ ಹಾಕೋದು ನನಗೆ ನಾನು ತೊಗೊಂಡೋಗಲ್ಲ ಅಂತ ಹೇಳ್ಬಿಟ್ಟು ಸ್ಟೋರಲ್ಲೆಲ್ಲ ನಾವು ಗಲಾಟೆ ಮಾಡಿರೋದು. ಎಷ್ಟೊಂದು ಜನ ಗಲಾಟೆ ಮಾಡಿದರೆ ಅದನ್ನು ನಾವು ಮುಂಚೆನೂ ನೋಡಿದ್ದೀವಿ. ನೋಡಿ ಐಸ್ ಕ್ರೀಮ್ ಇದು ಎಷ್ಟಿದು 100 ml ಎಷ್ಟು 90 ರುಪೀಸ್ ಏನಾದ್ರು ಹಾಕಿದ್ದ, 90 80 ಇರಬೇಕು. ನೋಡಿ ಎಗ್ಗಿದು 1 ರೂಪಾಯಿದು ಅಷ್ಟೇ. ಇದು ಮೊಟ್ಟೆ, ಇಷ್ಟು ಮೊಟ್ಟೆಗೆ 1 ರೂಪಾಯಿ. ಇದೊಂದು ಡೇಟಾ ಕೇಬಲ್ ಬೇಕಾಯಿತು, ಡೇಟಾ ಕೇಬಲ್ ಕೂಡ ತರಿಸ್ಕೊಂಡೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.